ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್. ನಿಮಗೆ ಹಳ್ಳಿ ಸ್ಟೈಲಿನ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್. ನಾನು ಜಿಲೇಬಿ ಮೀನು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ನೀಟಾಗಿ ಎಲ್ಲ ನಿನ್ನ ತೊಳೆದು ವಾಶ್ ಮಾಡ್ಕೋಬೇಕು. ಈ ರೀತಿ ವಾಶ್ ಮಾಡ್ಕೊಂಡಿದ್ದೀನಿ. ಜಿಲೇಬಿ ಮೀನು ಜಾಸ್ತಿ ಇದರಲ್ಲಿ ಮುಳ್ಳಿರಲ್ಲ, ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿದೆ ಫಿಶ್ಶು. ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಫಿಶ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆಲ್ಲ ಹಳ್ಳಿ ಸ್ಟೈಲಿನ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ಈಗ ಸಾಲ್ಟ್ ಹಾಕಬೇಕು, ಸಾಲ್ಟ್ ಎಲ್ಲ ಹಾಕಿದ್ದೀನಿ ನೋಡಿ ಫ್ರೆಂಡ್. ಇವಾಗ ಮಸಾಲೆ ರುಬ್ಬೋಕ್ಕೆ ನೋಡಿ ಎಷ್ಟು ಐಟಮ್ ಎಲ್ಲ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ ಫ್ರೆಂಡ್. ಅದು ಒಗ್ಗರಣೆಗೆ ನೋಡಿ ಇಷ್ಟು ಐಟಮ್ ಎಲ್ಲ ಹಾಕಿ ರುಬ್ಬಬೇಕು. ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಒಂದೆರಡು ಗಸಗಸೆ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಬೇಳೆ ಸಾಂಬಾರು ಪುಡಿ, ಒಂದು 4 ಟೊಮೊಟೊ ಎಲ್ಲ ರುಬ್ಬಬೇಕು. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಮೆಣಸಿನ ಪುಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತ ನೀವು ಈ ರೀತಿ ಮಾಡಿ ಫ್ರೆಂಡ್. ನೋಡಿ ಫ್ರೆಂಡ್, ಎಣ್ಣೆ ಕಾಯ್ತಾ ಇದೆ, ಬಿಸಿ ಇಟ್ಟಿದ್ದೀನಿ, ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು ಎಲ್ಲರೂ ಮಾಡಿ ನೋಡಿ. ಈರುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ಹಳ್ಳಿ ಸ್ಟೈಲಿನ ಮೀನು ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೆಟೊ ಹಾಕ್ತಾಯಿದ್ದೀನಿ, ಟೊಮೆಟೊ ಜಾಸ್ತಿ ಹಾಕಿದ್ರು ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಎಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಸೀದೋಗ್ಬಿಡುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೀನು ಸಾಂಬಾರಂತೂ ತುಂಬಾ ಚೆನ್ನಾಗಿ ಆಯ್ತಾಯಿದೆ ನೋಡಿ ಫ್ರೆಂಡ್. ತುಂಬಾ ಚೆನ್ನಾಗಿ ಆಯ್ತಾಯಿದೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿ ನೋಡಿ. ಈ ರುಬ್ಬಿರೋ ಮಸಾಲೆ ಹಾಕೋಬೇಕು ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸಾಂಬಾರು ಮಾಡಿ, ಮೀನು ಸಾಂಬಾರು ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್. ಚೆನ್ನಾಗಿ ಕುದೀತಾ ಇದೆ, ತುಂಬಾ ಚೆನ್ನಾಗಿ ರೆಡಿ ಆಯ್ತಿದೆ ಸಾಂಬಾರಂತೂ ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಸಾಂಬಾರು ಚೆನ್ನಾಗಿ ಕಾಣ್ತಾಯಿದೆ, ಚೆನ್ನಾಗಿ ಬೇಯ್ತಾಯಿದೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಯ್ತಾಯಿದೆ ಅಂತ. ತುಂಬಾ ಈಜಿ ರೆಸಿಪಿ, ಬೇಗನೆ ಆಗುತ್ತೆ. ಈ ರೀತಿ ಮಾಡಿ ನೋಡಿ ಫ್ರೆಂಡ್. ಇವಾಗ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ಹಾಕಬೇಕು, ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್. ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಿ ಫಿಶ್ಶು ಚೆನ್ನಾಗಿ ಬೆಂದಿದೆ. ಸಾಂಬಾರು ಮುದ್ದೆ ಜೊತೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಈ ರೆಸಿಪಿನ ಮಾಡಿ ಫ್ರೆಂಡ್. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೀನು ಸಾಂಬಾರು ಮುದ್ದೆ ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಈ ರೆಸಿಪಿನ ಮಾಡಿ. ಸಾಂಬಾರಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಜಿಲೇಬಿ ಮೀನು ಸಾಂಬಾರು ತುಂಬಾ ಚೆನ್ನಾಗಿದೆ. ಅದು ಹಳ್ಳಿ ಸ್ಟೈಲಿನ ಸಾಂಬಾರು ರೆಸಿಪಿನ ನಿಮ್ಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದೀನಿ. ಎಲ್ಲರೂ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.